ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಸೊ ಈ ತಿಂಗಳ ವಾಗ್ದಾನ ಉನ್ನತವಾದದು, ಅತಿಶಯವಾದದು. ಹೋದ ತಿಂಗಳ ವಾಗ್ದಾನವನ್ನು ನಾವು ಕೇಳಿದ್ದೇವೆ. ಉತ್ತಮವಾದ ವಾಗ್ದಾನ, ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಸೊ ಈ ತಿಂಗಳ ದೇವರ ಸನ್ನಿಧಾನದಲ್ಲಿ ವಾಗ್ದಾನಕ್ಕಾಗಿ ಕುಳಿತುಕೊಂಡಾಗ ಅದೇ ಕೀರ್ತನೆ 23ನೇ ಅಧ್ಯಾಯದಲ್ಲಿಯೇ ದೇವರು ವಾಗ್ದಾನ ಹೇಳಿದರು. ನಾನು ಸ್ವಲ್ಪ ಮುಸುಕನಾದ, ಏನು ದೇವರೇ, ಒಂದು ತಿಂಗಳೆಲ್ಲ ಒಂದು ಅಧ್ಯಾಯ ಮಾತಾಡೀನಿ, ಮತ್ತೆ ಅದೇ ವಾಕ್ಯ ಅದೇ ಕಾರ್ಯ ಅಂದರೆ ಹೆಂಗೆ ದೇವರೇ ಅಂತ. ಇದು ಪಾಸ್ಟರ್ಗೆ ಏನೋ ಟೈಮ್ ಏನೋ ಇಲ್ಲ ಅವನಿಗೆ ಪ್ರಿಪೇರ್ ಮಾಡುವುದಕ್ಕೆ, ಅದಕ್ಕೆ ಏನೋ ತಂದು ಹೇಳ್ಬಿಡ್ತಾನಂತ ಇವ್ರು ಹೇಳ್ಬಿಡ್ಬಾರ್ದಲ್ಲ ದೇವ್ರೆ, ಇದು ಏನು ಕಷ್ಟ ಕಾಲ ಅಂತ ನಾನು ಕೇಳಿ ಇದು ಸ್ವಲ್ಪ ಬೇರೆ ವಾಗ್ದಾನ ಕೊಡಿ ದೇವ್ರೆ ಅಂತ ಹೇಳಿ ಬೈಬಲೆಲ್ಲ ಓದ್ತಾ ಇದ್ದೀನಿ. ಬೈಬಲ್ ನನಗೆ ಹೊಸದಾಗಿ ಅನಿಸ್ತಾರೆ. ದೇವರು ಬೇರೆ ಯಾವ ವಾಕ್ಯಕ್ಕೆ ಹೋದ್ರೂ ವಾಕ್ಯದಲ್ಲಿ ತೃಪ್ತಿಯೇ ಇಲ್ಲ. ಮತ್ತೆ ದೇವರು ಏನು ಮಾಡ್ತಾರೆ, ಬಾ ಅಲ್ಲಿ ಬಾ. ಅವಾಗ ಗೊತ್ತಾಯ್ತಪ್ಪ, ಯಜಮಾನನು ಏನು ಹೇಳ್ತಾನೋ ಅದನ್ನು ಈ ಕೆಲಸದವನು ಹೇಳುವುದೇ ನಮ್ಮ ಕೆಲಸ. ಅಲ್ಲೇಲೂಯ. ಯಜಮಾನನು ಹೇಳಿದ ಮೇಲೆ ಆಯಿತು, ಸಾಯ್ತು ದೇವರೇ, ನೀನು ಹೇಳಿ ನಿನ್ನ ದಾಸನು ನಾನು ಕೇಳುತ್ತೇನೆ ಅಂತ ಹೇಳಿ ದೇವರ ವಾಕ್ಯ ತೆಗೆದುಕೊಂಡು ಬಂದಿನಿ. ನಂದಲ್ಲ, ನಂದು ಇದ್ದರೆ ನಿಮಗೆ ಏನು ಪ್ರಯೋಜನ ಇಲ್ಲ. ಅದು ದೇವರದಾಗಿದ್ದರೆ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ವಾಕ್ಯ ನಿಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಕೀರ್ತನೆ 23ನೇ ಅಧ್ಯಾಯ 5ನೇ ವಾಕ್ಯವನ್ನು ಗಮನಿಸೋಣ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿ, ನೀನು ನನಗೆ ಔತಣವನ್ನು ಸಿದ್ಧಪಡಿಸಿದಿ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಈಗ ಅಪ್ಪ ನಿಮಗೆ ಹೇಳಬೇಕಾಗಿರುವಂತ ಮಾತು ಇದರಲ್ಲೇ ಇದೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ನಿಮ್ಮ ಪಾತ್ರೆಗಳನ್ನ ತುಂಬಿಸುವಂತ ಒಂದು ತಿಂಗಳು. ಹಲ್ಲೆಲೂಯಾ. ಅಪ್ಪ ಹೇಳ್ತಾರೆ, ನಿನ್ನ ಪಾತ್ರೆ, ನನ್ನ ಮಕ್ಕಳ ಪಾತ್ರೆ ತುಂಬಿ ಹೊರಸುವಂತ ಒಂದು ತಿಂಗಳಿಗೆ ನಾನು ಅವರನ್ನು ಕರೆದುಕೊಂಡು ಬಂದಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಕೇಳಿದೆ, ಅಪ್ಪ ಯಾರ ಪಾತ್ರೆ ತುಂಬಿ ಹೊರಸೂಸುತ್ತದೆ ಅಂತ ನಾನು ಪ್ರಶ್ನೆ ಕೇಳುವಾಗ ನನಗೆ ದೇವರ ಆತ್ಮನ ಉತ್ತರ ಕೊಟ್ಟನು. ನನ್ನ ತಲೆಗೆ ಅಭಿಷೇಕ ತೈಲವನ್ನು ಹಚ್ಚುವಂತ ದಿನದಲ್ಲಿ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇಲ್ಲ ದೇವರೇ, ದಾವೀದನಿಂದಾನೆ ಇದನ್ನ ಹೇಳ್ತಾ ಇದ್ದಾನೆ, ಅರ್ಥ ಆಗ್ತಾ ಇಲ್ಲ ಅಂತ ಕೇಳುವಾಗ, ದಾವೀದನು ಹುಟ್ಟಿದರಿಂದಲೇ ದೇವರಲ್ಲಿ ಭಕ್ತಿ ಉಳ್ಳವನಾಗಿ ಬೆಳೆಯುತ್ತಾನೆ. ಅವನು ಹುಟ್ಟಿದಂತ ಬೆಳೆಯುತ್ತಾ ಬರುವಂತ ದಿನದಿಂದಲೇ ಕರ್ತನಿಗೆ ಪ್ರಿಯವಾದ ಇಷ್ಟವಾದ ಕಾರ್ಯಗಳನ್ನೇ ಮಾಡುತ್ತಾ ಬರ್ತಾ ಇದ್ದಾನೆ. ಅವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದಲ್ಲ ಸತ್ಯವೇ. ಅದು ಮಾತ್ರ ಅಲ್ಲ, ಅವನು ಹುಟ್ಟುವುದಕ್ಕೆ ಮುಂಚೆಯೇ ಸಮುವೇಲ್ ಪ್ರವಾದಿಯ ಮೂಲಕ ದಾವೀದನನ್ನ ನಾನು ಆರಿಸಿ ತೆಗೆದುಕೊಂಡೇನೆ ಎಂಬುದಾಗಿಯೂ ದೇವರು ಹೇಳಿದರು ಸಹ, ಅಲ್ಲಿ ತನಕ ದಾವೀದು ಅವನು 1 ಸಮುವೇಲ್ ಪುಸ್ತಕ 16ನೇ ಅಧ್ಯಾಯಕ್ಕೆ ಅವನ ಜೀವಮಾನ ಕಾಲವು ಬರುವ ತನಕ ಆ ಎಣ್ಣೆಯ ಅಭಿಷೇಕ ಅವನ ತಲೆ ಮೇಲೆ ಉಯ್ಯಲ್ಪಟ್ಟಿಲ್ಲ. ಹಲ್ಲೆಲೂಯಾ. ದೇವರು ಒಂದು ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ಒಂದು ಕಾರ್ಯವನ್ನ ಮಾಡುವಂತ ದೇವರಾಗಿದ್ದಾನೆ. ಒಂದು ವಿಷಯಕ್ಕೂ ದೇವರ ಸಮಯ ಅನ್ನುವಂಥದ್ದು ಅವಶ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ಹೇಳುತ್ತೇವೆ, ಬಿತ್ತುವುದಕ್ಕೆ ಒಂದು ಕಾಲ, ಕೊಯ್ಯುವುದಕ್ಕೆ ಕಾಲ. ಬಿತ್ತಿದಂದುದು ಚಿಗುರುವುದಕ್ಕೆ ಒಂದು ಕಾಲ, ಅದು ಹೂ ಬಿಡುವುದಕ್ಕೆ ಒಂದು ಕಾಲ, ಅದು ಕಾಯಿ ಬಿಡುವುದಕ್ಕೆ ಒಂದು ಕಾಲ, ಅದು ಹಣ್ಣು ಬಿಡುವುದಕ್ಕೆ ಒಂದು ಕಾಲ. ಹಲ್ಲೆಲೂಯಾ. ಹಾಗೆಯೇ ಆತ್ಮೀಕ ಜೀವಿತದಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನ ತುಂಬಿಸುವುದಿಗೆ, ಅವನ ಪಾತ್ರೆ ತುಂಬಿ ಹೊರಸೂಸುವಂತ ಅಂತ ಒಂದು ಆಶೀರ್ವಾದಕ್ಕೆ ದೇವರು ತರುವುದಕ್ಕೂ ಒಂದು ಕಾಲ ಉಂಟು. ಸಭೆ ನಂಬುವುದಾದರೆ ನಿನ್ನನ್ನು ತುಂಬಿ ಹೊರಸೂಸುವಂತ
ಕಾಲವು ಇದೆ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಹಲ್ಲೆಲೂಯ. ನಿಮ್ಮ ನಂಬಿಗಸ್ತತೆಗೆ ತಕ್ಕಂತೆ, ನಿಮ್ಮ ಪ್ರಾರ್ಥನೆಗೆ ತಕ್ಕಂತೆ, ಕರ್ತನನ್ನು ಬಿಡದೆ ನೀವು ಹುಡುಕಿದಂಥ ವಿಷಯಕ್ಕೆ ತಕ್ಕಂತೆ, ಒಂದು ವೇಳೆ ಇವತ್ತು ತಾನೆಯ ಬಂದೇನೆ ಅಂತ ನೀನು ಹೇಳುವುದಾದ್ರೂ ನನಗೆ ಗೊತ್ತಿಲ್ಲ. ಕರ್ತನ ವಾಕ್ಯ ಹೇಳುತ್ತದೆ, ನೀನು ಎಷ್ಟು ಗಾಳಿ ಪಾತ್ರೆಯಾಗಿ ಬಂದಿದ್ರು ಇವತ್ತು ನನ್ನ ದೇವರ ಮಾತು ಹೇಳುತ್ತದೆ, ನೀನು ತುಂಬಿ ಹೊರಸೂಸುವಂತ ಪಾತ್ರೆಯಾಗಿ ದೇವರು ಇವತ್ತು ಬದಲಾಯಿಸ್ತಾರೆ. ಹಲ್ಲೆಲೂಯ. ಸೊ ಯಾವ ಪಾತ್ರೆ ತುಂಬಿ ಹೊರಸೂಸುತ್ತದೆ? ತೈಲವನ್ನು ಯಾವ ತಲೆಯ ಮೇಲೆ ದೇವರು ಹಚ್ಚುತ್ತಾರೋ ಆ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಯಾರಪ್ಪ ಪಾತ್ರೆ ಎಂಬುದಾಗಿ ನಾನು ಕೇಳಿದ್ರೆ, ಆ ಪಾತ್ರೆ ಅಂದರೆ ಏನು ಅರ್ಥ ಅಂತ ಕೇಳುವಾಗ ಸತ್ಯ ವೇದದಲ್ಲಿ ಅನೇಕ ಅರ್ಥಗಳು ಉಂಟು. ಕೆಲವದನ್ನು ನಾನು ಹೇಳುತ್ತೇನೆ. ದೇವರು ಕೊಡುವಂತ ಸ್ಥಾನ. ಏನು ಸ್ಥಾನ? ದೇವರು ಕೊಡುವಂತ, ದೇವರ ಪಾತ್ರೆ ಅಂದರೆ ದೇವರು ಕೊಡುವಂತ ಸ್ಥಾನ. ಇನ್ನೊಂದು ಹೇಳುತ್ತದೆ ರೋಮರ್ ಪತ್ರಿಕೆ 8:30 ಯಾರ ಪಾತ್ರೆ ನಿಯಮಿಸಲ್ಪಟ್ಟಂತ ಪಾತ್ರೆ. ಇನ್ನೊಂದು ರೋಮರ್ ಪತ್ರಿಕೆ 8:28 ಹೇಳುತ್ತದೆ ಯಾವುದ ಪಾತ್ರೆ ಆರಿಸಲ್ಪಟ್ಟಂತ ಪಾತ್ರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಈಗ ಆರಿಸಲ್ಪಟ್ಟಂತ ಪಾತ್ರೆಯನ್ನ ದೇವರು ತುಂಬಿ ಹೊರಸೂಸುವಂತೆ ಮಾಡುವಂತ ಸಮಯ. ಈಗ 1 ಸಮುವೇಲ ಪುಸ್ತಕ 16ನೇ ಅಧ್ಯಾಯ 1ನೇ ವಾಕ್ಯವನ್ನ ನೀವು ಓದಿ ನೋಡಿದ್ರೆ ಅಲ್ಲಿ ಸಮುವೇಲನಿಗೆ ದೇವರು ಹೇಳುತ್ತಾರೆ, ಸಮುವೇಲ, ಕೊಂಬನ ತೈಲದಿಂದ ತುಂಬಿಸಿಕೊಂಡು ಬಾ. ಏನಂತಾರೆ? ಕೊಂಬನ ತೈಲದಿಂದ ತುಂಬಿಸಿಕೊಂಡು ಬಾ. ಎಲ್ಲಿ? 1 ಸಮುವೇಲ ಪುಸ್ತಕ 1ನೇ ಅಧ್ಯಾಯ 16ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಿದರು. ಆದರೆ ಇವತ್ತು ಪರಲೋಕದಲ್ಲಿ ಇರುವಂತ ದೇವದೂತರಿಗೆ ದೇವರ ಅಪ್ಪಣೆ ಕೊಡುತ್ತಾ ಇದ್ದಾನೆ, ಕೊಂಬನ್ನ ಎಣ್ಣೆಯಿಂದ ತುಂಬಿಸಿಕೊಂಡು ಬಾ. ಇವತ್ತು ನಾನು ಕರೆದಂತ ನನ್ನ ಮಕ್ಕಳನ್ನ ಅಭಿಷೇಕ ಮಾಡುವಂತ ದೇವರ ಆತ್ಮನ ಅಭಿಷೇಕವು ಇವರ ಮೇಲೆ ಸುರಿಯಲ್ಪಡಲಿ ಎಂಬುದಾಗಿ ಕರ್ತನು ಹೇಳುವಂತ ದಿನವಾಗಿದೆ. ಸಮುವೇಲ, ಕೊಂಬನ ತೈಲದಿಂದ ತುಂಬಿಸಿಕೊಂಡು ಬಾ. ಈಸೆಯನ ಮನೆಯಲ್ಲಿ ಅವನ ಮಕ್ಕಳಲ್ಲಿ ನಾನು ಒಬ್ಬನನ್ನ ಆರಿಸಿಕೊಂಡಿದ್ದೇನೆ. ದೇವರ ಮಗನೇ, ದೇವರ ಮಗಳೇ, ಚೆನ್ನಾಗಿ ಗಮನಿಸು. ಅಲ್ಲಿ ಕರ್ತನು ಹೇಳುತ್ತಾ ಇದ್ದಾರೆ, ಸಮುವೇಲನಿಗೆ ನಾನು ಆರಿಸಿಕೊಂಡಂತ, ಸಮುವೇಲನಿಗೆ ಮೊದಲೇ ದಾವೀದನ ಕುರಿತಾಗಿ ಅವನು ಪ್ರವಾದನೆ ಹೇಳಿದ್ರು ಅವನು ಇವನ ಮನೆಯಲ್ಲೇ ಹುಟ್ಟುತ್ತಾನೆ, ಈ ರೀತಿಯಾಗಿ ಬೆಳೆಯುತ್ತಾನೆ ಗೊತ್ತಿಲ್ಲ. ಚೆನ್ನಾಗಿ ಗಮನಿಸಿ. ದೇವರ ಸಮಯ ಬರುವ ತನಕ ನಿನ್ನನ್ನ ಯಾರಿಗೂ ಗೊತ್ತಾಗೋದಿಲ್ಲ. ಹಲ್ಲೆಲೂಯ. ಇನ್ನೊಂದು ಹೇಳ್ತೇನೆ, ನೀನು ದೇವರನ್ನೇ, ಅಪ್ಪ ನೀನೇ ನನ್ನ ಪರೀಕ್ಷೆ ನೀನೇ ಎಂಬುದಾಗಿ ದೇವರನ್ನ ದೇವರ ಪರೀಕ್ಷೆಯನ್ನ ಗೊತ್ತಿರುವಂತ ವ್ಯಕ್ತಿಯನ್ನ ದೇವರು ಅನೇಕರಿಗೆ ಅಂತ ವ್ಯಕ್ತಿಯನ್ನ ಪರೀಕ್ಷೆ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿನ್ನ ಬಗ್ಗೆ ಪರೀಕ್ಷೆಯನ್ನ ದೇವರು ಹೇಳಿಕೊಡ್ತಾನೆ. ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಬಳಿಯಲ್ಲಿ ದೇವರು ಪರೀಕ್ಷೆ ಮಾಡುತ್ತಾರೆ. ನಿನ್ನ ಬಗ್ಗೆ ದೊಡ್ಡ ದೊಡ್ಡ ಸೇವಕನ ಅಭಿಷಕ್ತನ ಬಳಿಯಲ್ಲಿ ಹೋಗಿ ನಿನ್ನ ಬಗ್ಗೆ ದೇವರು ಏನ್ ಮಾಡ್ತಾರೆ? ಪರೀಕ್ಷೆಯನ್ನ ಮಾಡಿಕೊಡ್ತಾರೆ. ಇದು ನನ್ನ ಮಗ, ಇವನೇ ಇಂಥ ಒಂದು ಕಾರ್ಯಕ್ಕಾಗಿ ನಾನು ಅನಾಯಿಂಟಿಂಗ್ ಮಾಡಿದಂತ ಪಾತ್ರೆ. ಇನ್ನು ಚೆನ್ನಾಗಿ ತಿಳ್ಕೊಳ್ಳು. ಇಲ್ಲಿ ಅನೇಕರು ಬಂದಿದ್ದೇವೆ, ಯಾರು ಆ ಪಾತ್ರೆ ಅಂತ ನೀವು ಕೇಳುವುದರಲ್ಲಿ ಉಪಯೋಗನೇ ಇಲ್ಲ. ಯಾಕಂದ್ರೆ ಒಂದು ಮನೆಯಲ್ಲಿ ಅನೇಕ ಪಾತ್ರೆಗಳು ಉಂಟು, ಆದರೆ ಅದರ ಕೆಲಸಕ್ಕೆ ತಕ್ಕಂತೆ ಅದರ ಪಾತ್ರೆಗೆ ಏನಾಗುತ್ತೆ? ಉಪಯೋಗ ಆಗುತ್ತೆ. ಹಾಗೆಯೇ ಇಲ್ಲಿ ಕೂಡಿ ಬಂದಿರುವಂತ ನೀವು ಎಲ್ಲರೂ ದೇವರಿಂದ ಉಪಯೋಗ ಪಡಿಸುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟಂತ ಪಾತ್ರೆಗಳೇ. ಯಾರು ಕೂಡ ವ್ಯಕ್ತವಾದ ಪಾತ್ರೆ ಇಲ್ಲವೇ ಇಲ್ಲ. ಎಲ್ಲವೂ
ಕರ್ತನಿಂದ ಆರಿಸಲ್ಪಟ್ಟಂತ ಪಾತ್ರೆ. ನೋಡಿ, ತೈಲವನ್ನ ಕೊಂಬಲ್ಲಿ ತೈಲವನ್ನ ತುಂಬಿಸಿಕೊಂಡು ಸಮುವೇಲ್ ಪ್ರವಾದಿ ಎಲ್ಲಿ ಹೋಗುತ್ತಾರೆ? ಈಸಾಯನ ಮನೆಗೆ ಹೋಗ್ತಾ ಇದ್ದಾರೆ. ಹೋಗಿದ ನಂತರ ಸಮುವೇಲನಿಗೆ ಅನೇಕ ವಿಚಾರಗಳು ಅಲ್ಲಿ ನೋಡುವಾಗ ಎಲ್ಲರೂ ದೇವರು ಆರಿಸಿಕೊಂಡಂತ ಪಾತ್ರೆ ತರನೇ ಅವನಿಗೆ ಕಾಣ್ತಾ ಇದೆ. ಆದರೆ ದೇವರ ಆತ್ಮನಲ್ಲಿ ಮಾತಾಡುವುದನ್ನು ಗಮನಿಸಬಹುದು. 1 ಸಮುವೇಲ ಪುಸ್ತಕ 16ನೇ ಅಧ್ಯಾಯ 12ನೇ ವಾಕ್ಯ ನೀವು ಗಮನಿಸುವಾಗ ದೇವರು ಹೇಳ್ತಾ ಇದ್ದಾನೆ, ನಾನು ಆರಿಸಿಕೊಂಡ ಪಾತ್ರೆ ಇವನೇ. ಸಮುವೇಲ, ನೀನು ಯಾರ್ಯಾರನ್ನೋ ಏನ್ ಮಾಡ್ತಾ ಇದ್ದಿ? ನಿನ್ನ ಕಲ್ಪನೆಯಲ್ಲಿ ಅವನಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಿ. ಇಲ್ಲ, ನಾನು ಆರಿಸಿ ತೆಗೆದುಕೊಂಡ ಪಾತ್ರೆ ಇವನೇ. ಎದ್ದು ಇವನನ್ನ ಅಭಿಷೇಕ ಮಾಡ. ಯಾರಿಗೆ ಪರಿಚಯ ಮಾಡಿಕೊಡ್ತಾರೆ? ಸಮುವೇಲ್ ಪ್ರವಾದಿ, ದೊಡ್ಡ ಪ್ರವಾದಿ, ಇಡೀ ಇಸ್ರಾಯೇಲರಿಗೆ ಪ್ರಬಲವಾಗಿರುವಂತ ದೊಡ್ಡ ಪ್ರವಾದಿ. ಯಾರಿಗೂ ಕೂಡ ಗೊತ್ತಿಲ್ಲದಂತ ವ್ಯಕ್ತಿಯನ್ನ ಆ ದೊಡ್ಡ ಪ್ರವಾದಿಯ ಬಳಿಯಲ್ಲಿ ದೇವರು ಪರೀಕ್ಷೆ ಮಾಡಿ ಕೊಡ್ತಾ ಇದ್ದಾರೆ. ನೀವು ಅಪೊಸ್ತಲ ಕೃತಿಗಳು 1ನೇ ಅಧ್ಯಾಯ 9ನೇ ಅಪೊಸ್ತಲ ಕೃತಿಗಳು 9ನೇ ಅಧ್ಯಾಯ ಓದಿ ನೋಡುವಾಗ ಅಲ್ಲಿ ನೀವು ನೋಡಬಹುದು, ಸೌಲನು ಒಂದು ಕೋಣೆ ಒಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಏರಿಯಾದಲ್ಲಿ ಇರುವಂತ ದೊಡ್ಡ ಪ್ರವಾದಿಯಾಗಿರುವಂತ ಅನನೀಯನ ಬಳಿಯಲ್ಲಿ ದೇವರ ದರ್ಶನದಲ್ಲಿ ಸೌಲನ ಕುರಿತಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಒಂದೇ ಒಂದು ಚರಣ. ನನ್ನ ಪರೀಕ್ಷೆಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ, ನನ್ನ ಪರೀಕ್ಷೆಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಹೊರಗಾದೆ ಬಾಳುವೆ, ತನಿಯಾದೆ ಹೊರಗಾದೆ ಬಾಳುವೆ, ಅಗಲಾದೆ ಇರುವೆ, ಪ್ರಿಯನ ಪಾದಲಿ ಅಗಲಾದೆ ಇರುವೆ, ಪ್ರಿಯನ ಪಾದಲಿ ನಿನ್ನ ನೆರಳನ್ನು ನಿತ್ಯವೂ ಬಯಸುವೆ, ನಿನ್ನ ನೆರಳನ್ನು ನಿತ್ಯವೂ ಬಯಸುವೆ. ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ, ನನ್ನ ಪರಿಚಯ ನಿನ್ನ ಮುಖವೇ ಅಲ್ಲವೋ, ನನ್ನ ಗುರುತು ನಿನ್ನ ಸಮ್ಮುಖ ಅಲ್ಲವೋ. ಘನಪಡಿಸುವೆ ನಿನ್ನಾಮವ, ಹಿಡಿದಿರುವೆ ನಿನ್ನರವ, ಘನಪಡಿಸುವೆ ನಿನ್ನಾಮವ, ಹಿಡಿದಿರುವೆ ನಿನ್ನರವ, ನನ್ನ ಪರೀಕ್ಷೆಯ ನಿನ್ನ ಮುಖವೇ. ಯಾರಿಗೂ ಕೂಡ ನನ್ನ ಬಗ್ಗೆ ಗೊತ್ತಿಲ್ಲ, ಯಾರು ನನಗೆ ಪರೀಕ್ಷೆ ಇಲ್ಲ. ಆದರೆ ಒಂದೇ ಒಂದು, ನನ್ನ ದೇವರ ಮಾತ್ರ ನನಗೆ ಪರೀಕ್ಷೆ. ನನ್ನ ದೇವರ ಮುಖ, ನನ್ನ ದೇವರ ಸಮ್ಮುಖ ಮಾತ್ರವೇ ನನಗೆ ಗೊತ್ತು. ಎಲ್ಲ ಮನುಷ್ಯನ ಕಣ್ಣಿಗೆ ನಾ ಹೀನವಾದವನು, ಆದರೂ ನನ್ನ ದೇವರ ಸಮ್ಮುಖ ಮಾತ್ರ ನನಗೆ ಪರೀಕ್ಷೆ ಅಂತ ಹೇಳುವವರು ಇದರ ಒಳಗಡೆ ಇದ್ದರೆ, ಈ ದಿನ ಯಾವ ದಿನ ಗೊತ್ತಾ? ಕರ್ತನು
ನಿನ್ನನ್ನು ಅರಸರುಗಳಿಗೆ ಪರಿಚಯ ಮಾಡುವಂತ ಕಾಲ. ಕರ್ತನು ನಿನ್ನನ್ನು ಅಧಿಕಾರಿಗಳಿಗೆ ಪರೀಕ್ಷೆ ಮಾಡುವಂತ ಕಾಲ. ನೀನು ಯಾರ್ಯಾರೆಲ್ಲ ದೊಡ್ಡವನಂತ ಹೇಳಿದೆಯೋ ಅವರೆಲ್ಲರಿಗಿಂತ ನಿನ್ನನ್ನು ಶ್ರೇಷ್ಠನಾಗಿ ನಿಲ್ಲಿಸಿ ನಿನ್ನ ಪಾತ್ರೆಗಳು ತುಂಬಿ ಹೊರಸೂಸುವಂತೆ ಮಾಡುವಂತ ಕಾಲ ಇದು. ಇಷ್ಟ ದೇವರ ಸಮಯ ಇದು, ಕರ್ತನ ಟೈಮ್. ಅಲ್ಲೇಲೂಯ. ನಿನ್ನ ಪಾತ್ರೆ ತುಂಬಿ ಹೊರಸೂಸುವಂತ ಸಮಯ ಬಂದಿದೆ. ಅಲ್ಲಿ ನೀವು ನೋಡಬಹುದು, ಅಲ್ಲಿ ವಾಕ್ಯ ಹೇಳ್ತಾರೆ, ಸಾಮುವೇಲನು ತೈಲ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮಧ್ಯದಲ್ಲಿಯೇ? ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕಿಸಿದರು. ನಿನ್ನ ಬಗ್ಗೆ ಏನು, ನಿನ್ನ ಕುರಿತಾಗಿ ಇವತ್ತು ದೇವರು ಏನು ಮಾತನಾಡಲಿಕ್ಕಿದ್ದಾರೆ, ನಿಮ್ಮ ಕುರಿತಾಗಿ ದೇವರು ಏನು ಮಾತನಾಡಲಿಕ್ಕಿದ್ದಾರೆ ಎಂಬುದಾಗಿ ನೋಡುವುದಾದರೆ, ಯಾರು ನಿನ್ನನ್ನು ಕೇವಲವಾಗಿ ನೋಡಿದಾರೋ ಅವರ ಮುಂದೆಯೇ ದೇವರು ನಿನ್ನನ್ನು ಅಭಿಷೇಕ ಮಾಡಲಿಕ್ಕಿದ್ದಾರೆ. ಯಾರು ನಿನ್ನನ್ನು ಹೀನವಾಗಿ ನೋಡಿದರೋ ಅವರ ಮುಂದೆಯೇ ದೇವರು ನಿನ್ನನ್ನು ಅಭಿಷೇಕ ಮಾಡಲಿಕ್ಕಿದ್ದಾನೆ. ಯಾರು ನಿನ್ನನ್ನು ಕೇವಲವಾಗಿ ಅಸಹ್ಯವಾಗಿ ನೋಡಿದರೋ ಅವರ ಕಣ್ಣು ಎದುರಲ್ಲಿಯೇ ದೇವರು ನಿನ್ನನ್ನು ಅಭಿಷೇಕ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದಾವೀದ ಯಾಕೆ ಬರ್ದ ನನಗೆ ಗೊತ್ತಿಲ್ಲ. ಅವನು ಬರ್ದ, ದೇವರೇ ನನ್ನ ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧಪಡಿಸಿ ನನ್ನ ತಲೆಯನ್ನ ಎಣ್ಣೆಯಿಂದ ಅಭಿಷೇಕ ಮಾಡಿದಿ. ಇಲ್ಲಿ ವಾಕ್ಯ ಹೇಳ್ತದೆ, ದಾವೀದನನ್ನ ಸಮುವೇಲನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕ ಮಾಡಿದನು. ಸ್ವಾಮಿ ಮತ್ತೆ ಸುವಾರ್ತೆ 10ನೇ ಅಧ್ಯಾಯ ಒಂದ್ ಮಗಳೇ 36ನೇ ವಾಕ್ಯದಲ್ಲಿ ಹೇಳಿದರು ಏನಂತ? ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಇನ್ನೊಂದ್ಸತಿ ಓದಿ, ಯಾರಿಗೂ ಕೇಳಿಲ್ಲ ಅಂತ. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಯಪ್ಪ, ಒಳಗಿಂದ ಬರ್ತಾನೋ ಹೊರಗಿಂದ ಬರ್ತಾನೋ ನನಗೆ ಗೊತ್ತಿಲ್ಲ. ಆದರೆ ವೈರಿ ಎಲ್ಲಿಯಿಂದ ಬಂದ್ರು ಅವನ ಮುಂದೆ, ಅವನ ಕರೆದ ಎದುರಲ್ಲಿಯೇ ನಿನ್ನ ತಲೆ ಎಣ್ಣೆಯಿಂದ ಅಭಿಷೇಕ ಮಾಡಲ್ಪಟ್ಟು ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೇನ್ ಮಾಡಬೇಡ, ಭಯಪಡಬೇಡ್ರಿ, ಹೆದರಬೇಡ್ರಿ. ದೇವರ ವಾಗ್ದಾನ ಕೊಟ್ಟಂತ ವಾಗ್ದಾನವನ್ನು ನೆರವೇರಿಸ್ತಾನ. ಓದಿ ನೋಡೋಣ. ಒಂದು ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 34ನೇ ವಾಕ್ಯ ನಾನೇ ಓದ್ತೀನಿ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 34ನೇ ವಾಕ್ಯ ಹೇಳ್ತದೆ, ಒಂದು ಸಾಮುವೇಲ ಪುಸ್ತಕ 15ನೇ ಅಧ್ಯಾಯ 29ನೇ ವಾಕ್ಯ. ಒಂದು ಸಾಮುವೇಲ ಪುಸ್ತಕ 15:29 ಈ ರೀತಿ ಹೇಳ್ತದೆ, ಇಸ್ರಾಯೇಲರ ನಿತ್ಯ ಆಧಾರನಾಗಿ ಇರುವವನು ಸುಳ್ಳಾಡುವುದಿಲ್ಲ. ಹಲ್ಲೆಲೂಯಾ. ನಿನ್ನ ತಲೆ ತುಂಬಿ ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ಹೇಳಿದಂತ ದೇವರು ಸುಳ್ಳಾಡುವುದಿಲ್ಲ. ವಾಕ್ಯ ಹೇಳ್ತದೆ, ವಾಗ್ದಾನ ಮಾಡಿದ ಆತನು ವಾಗ್ದಾನವನ್ನ ನಡೆಸದೆ ಬಿಡುವವನು ಅಲ್ಲ. ಹಲ್ಲೆಲೂಯಾ. ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವನ್ನು ನಿನ್ನ ಜೀವಿತದಲ್ಲಿ ನಡೆಸದೆ ಬಿಡುವವನು ಅಲ್ಲ. ಆದ ಕಾರಣ ತೈಲವು ಅವನ ಮೇಲೆ ಇಳಿದು ಬರುವಾಗ ಅಲ್ಲಿ ಒಂದು ನಡೀತಾ ಇದೆ. ಅಲ್ಲಿ ಸಮುವೇಲ ಬಂತು, ಅವನ ಸಹೋದರರ ಮುಂದೆ ಅವನ ತಲೆ ತೈಲದಿಂದ ಅಭಿಷೇಕಿಸುವಾಗ ಇನ್ನೊಂದು ಕಾರ್ಯ ಅಲ್ಲಿ ನಡೀತಾ ಇದೆ. ಪರಿಶುದ್ಧ ಆತ್ಮನು ಅವನ ಮೇಲೆ ಇಳಿದು ಬಂದ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ಯಾರ ಮೇಲೆ ಇಳಿದು ಬಂದನು? ದಾವೀದನ ಮೇಲೆ. ಈ ಪರಿಶುದ್ಧ ಆತ್ಮನು ಇಳಿದು ಬರ್ತಾನಲ್ಲ, ಇದು ವ್ಯತ್ಯಾಸ. ಇದು ವ್ಯತ್ಯಾಸ. ಹೇಗೆ ವ್ಯತ್ಯಾಸ ಅಂತ ನಾನು ಹೇಳ್ತೀನಿ. ನಿನ್ನನ್ನು ಮುಟ್ಟಿ ಮುಟ್ಟಿ ಹೋಗೋದು ಬೇರೆ, ನಿನ್ನನ್ನು ತುಂಬಿಸುವುದು ಬೇರೆ. ಹಲ್ಲೆಲೂಯಾ. ಅದಕ್ಕೆ ಯೇಸಪ್ಪ ಹೇಳ್ತಾ ಇದ್ದಾರೆ, ನನ್ನನ್ನು ನಂಬುವವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದ ನೀರಿನ ಹೊಳೆ ಹರಿಯುತ್ತೆ.
ಅದು ಪರಿಶುದ್ಧ ಆತ್ಮನ ವರವೇ. ಮುಟ್ಟಿದ ಕೂಡಲೇ ಲಬ 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 ಮಾತಾಡುವುದು ಇದು ಬೇರೆ. ಈಗ ನೆಕ್ಸ್ಟ್ ನೀನು ತುಂಬಿ ತುಳುಕುವುದಕ್ಕಾಗಿ ಒಂದು ಸಮಯ. ಈಗ ನಿನ್ನ ಮೇಲೆ ಬರಲಿಕ್ಕಿರುವಂತ ದೇವರ ಆತ್ಮನ ಪ್ರಭಾವವು ವ್ಯತ್ಯಾಸ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಆತ್ಮನು ಇಳಿದು ಬಂದಾಗ ಏನು ಹೇಳುತ್ತದೆ? ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತದೆ, ದೇವರ ಆತ್ಮನು ನಿನ್ನ ಮೇಲೆ ಬರಲು ನೀ ಬಲ ಹೊಂದಿದೆ. ನೀನು ಹೆದರಂಗೆ ಅಲ್ಲ, ಸಾಯುವ ತನಕ ಹೆದರಂಗಿಲ್ಲ. ಸಾವು ಮುಂದೆ ನಿಂದ್ರೂ ಹೆದರಂಗಿಲ್ಲ. ಎಂತ ದೊಡ್ಡ ಸಮಸ್ಯೆಗಳ ಮುಂದೆ ನಿಂದ್ರೂ ಹೆದರಂಗಿಲ್ಲ. ಎಷ್ಟು ವೈರಿತನಗಳು ನಿನ್ನ ಮುಂದೆ ನಿಂತರೂ ಹೆದರಂಗಿಲ್ಲ. ಅದುವೇ ಪರಿಶುದ್ಧ ಆತ್ಮನು ಕೊಡುವಂತ ಬಲ. ಅದು ನಿನ್ನ ಬಲ, ನಿನ್ನ ಅಪ್ಪನ ಬಲ, ನಿನ್ನ ಸಂತತಿಯ ಬಲ, ನಿನ್ನ ಸೇವಕನ ಬಲ ಅಲ್ಲ. ಅದು ದೇವರ ಆತ್ಮನ ಬಲ, ಅದು ದೇವರ ಬಲ. ಅದಕ್ಕೆ ಒಂದು ಚರಣ, ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಸೇನಾಧೀಶ್ವರನು ಓ ಯುದ್ಧ ಶೂರನು, ನಿನ್ನ ಮುಂದೆ ನಡೆಯುವನು. ಸೇನಾಧೀಶ್ವರನು ಓ ಯುದ್ಧ ಶೂರನು, ನಿನ್ನ ಮುಂದೆ ನಡೆಯುವನು. ಪರಕೊಂಡ ನೀನಂತೂ ಹೆದರಬೇಡ, ಬಲದಿಂದ ನೀನಂತೂ ಹೆದರಬೇಡ, ಸೈನ್ಯದಿಂದ ಯೆಹೋವನೇ ಯುದ್ಧ ಮಾಡುವ, ಯುದ್ಧವೂ ನದಲ್ಲ, ಯೆಹೋವನೇ ಯುದ್ಧ ಮಾಡುವ. ಓ ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಆಮೇಲೆ ಭಯಪಡಬೇಡ, ಕಳವಳಬೇಡ ನನ್ನ ಮನವೇ, ಧೈರ್ಯದಿಂದ ಮುಂದೆ ಸಾಗು. ಗಿದಿಯೋನ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲ ಕ್ರೈಸ್ತರಿಗೆ ಗೊತ್ತಾಗ್ತದೆ, ಹೊಸದಾಗಿ ಬಂದವರು ಬಿಟ್ಟು. ಭಯಂಕರವಾಗಿ ಹೆದರುವಂತ ವ್ಯಕ್ತಿ, ಭಯಂಕರವಾಗಿ ಭಯಪಡುವಂತ ವ್ಯಕ್ತಿ, ತನ್ನ ಹೊಲದ ಬೆಳೆಯನ್ನ ಹೋಗಿ ತಗೊಳ್ಳುವುದಕ್ಕೆ ಹೆದರಿಕೆಯಿಂದ ಭಯಪಡ್ತಾ ಇತ್ತೊಂದು ವ್ಯಕ್ತಿ, ಇವನ ಮೇಲೆ ದೇವರ ಆತ್ಮನು ಇಳಿದು ಬರ್ತಾ ಇದ್ದಾನೆ. ಅವರನ್ನ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 34ನೇ ವಾಕ್ಯ ಓದ್ರಿ. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅವನ ಮೇಲೆ ಹಿಡಿದು ಬಂದಾಗ ಅವನು ಭಯಪಟ್ಟುಕೊಂಡು ಓಡಿ ಎಲ್ಲೋ ತನ್ನನ್ನು ಮುಚ್ಚಿಕೊಂಡಂತ ವ್ಯಕ್ತಿ ಇವತ್ತು ನಿಂದು ತುತ್ತಿರಿಯನ್ನ ಕೈಯಲ್ಲಿ ಇಟ್ಟುಕೊಂಡು ಕೊಂಬನ್ನ ಊದುತ್ತಾ ಇದ್ದ. ಅಲ್ಲೇಲೂಯ. ಅಲ್ಲಿ ವಾಕ್ಯ ಹೇಳ್ತಾರೆ, ಓದ್ ಮಗಳೇ, ಅಬಿಯೇಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. ಎಲ್ಲ ಇವನ ಹೆಸರು ಹೇಳಿದ್ರೆ ಒಳ್ಳೆ ಅವನು ಹೇಳಿ, ಅವನೊಂದು ಭಯಪಡುವಂತ ವ್ಯಕ್ತಿ ಹೇಳಿ. ಇವನು ಇಟ್ಕೊಂಡು ಏನ್ ಮಾಡಲಿ ಇದ್ದಂತ ಕಾಲ ಹೋಗಿ ದೇವರ ಆತ್ಮನು ಒಳಗೆ ಇಳಿದು ಬಂದ ಕೊಳ್ಳೆ ಎಲ್ಲರ ಹೃದಯವು ಗಿದಿಯೋನನ್ನ ನಂಬುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ. ನೋಡ್ರಿ, ಸಂಸೋನು ಹೋಗ್ತಾ ಇದ್ದಾಗ ಏನ್ ನಡೆದಿತ್ತು ಸ್ವಲ್ಪ ಗಮನಿಸೋಣ. ನೀವು ನ್ಯಾಯಸ್ಥಾಪಕರ ಪುಸ್ತಕ 14ನೇ ಅಧ್ಯಾಯ 6ನೇ ವಾಕ್ಯ ಗಮನಿಸ್ರಿ. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರು. ಈಗ ಸಂಸೋನ್ ಕೈಯಲ್ಲಿ ಏನಿಲ್ಲ, ಸಂಸೋನ್ ಕೈಯಲ್ಲಿ ಏನಿಲ್ಲ, ಏನಿಲ್ಲ, ಏನೂ ಇಲ್ಲ. ಅಲ್ಲೇಲೂಯ. ಈಗ ನಮಗೆಲ್ಲ ಕೈಯಲ್ಲಿ ಏನಾದ್ರೂ ಇದ್ರೇನೆ ನಂಬಿಕೆ ಬರುತ್ತದೆ, ಹೌದಲ್ಲ? ಕೈಯಲ್ಲಿ ಏನಾದರೂ ಇದ್ರೆ ನಂಬಿಕೆ ಬರ್ತದೆ. ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಕೈಯಲ್ಲಿ ಬೇಕಲ್ಲ. ಕೈಯಲ್ಲಿ ಎಷ್ಟು ಇದೆಯೋ ಅದಕ್ಕೆ ತಕ್ಕಂತೆ ಪ್ಲಾನ್ ಮಾಡುವವನು ಸಾಧಾರಣ ಮನುಷ್ಯನು. ಕೈಯಲ್ಲಿ ಏನೂ ಇಲ್ಲದೆ
ಪ್ಲಾನ್ ಮಾಡುವವನು ಅಭಿಷಕ್ತನು. ಅಲ್ಲೇಲೂಯ, ಅಲ್ಲೇಲೂಯ. ನಿನಗಿನ್ನೂ ಅರ್ಥ ಆಗಿಲ್ಲ. ಆದರೆ ನಾನು ಮುಂದೆ ಹೇಳ್ತೀನಿ, ಹೋದ್ರಿ. ಅವನ ಕೈಯಲ್ಲಿ ಏನು ಇಲ್ಲದೆ ಇದ್ದಾಗ ಏನ್ ಬರ್ತಾನೆ? ಯೆಹೋವನ ಆತ್ಮ ಅವನ ಮೇಲೆ ಪಕ್ಕನೆ ಬಂದದರಿಂದ ಕೈಯಲ್ಲಿ ಏನಿಲ್ಲ, ಆದ್ರೆ ತಲೆ ಮೇಲೆ ದೇವರ ಅಭಿಷೇಕ ಒಳಗಡೆ ಇಳಿತಾ ಇದೆ. ಈಗ ಎದುರಿ ಬಂದಿದ್ದು ಯಾವುದು? ಸಿಂಹ ಬಂದಿದ್ದೆ. ಏನ್ ಬಂತು? ಸಿಂಹದ ಹಾಗೆ ಸಾಲ, ಸಿಂಹದ ಹಾಗೆ ವ್ಯಾಧಿ, ಸಿಂಹದ ಹಾಗೆ ಸೈತಾನನ ಜನರು, ಸೈತಾನ್ ಮಾಡಿ ಇಟ್ಟಂತ ಸಮಸ್ಯೆಗಳು ಹೇಗೆ ಬಂದಿದೆ? ಸಿಂಹದ ರೂಪದಲ್ಲಿ ಬಂದಿದೆ. ಆದರೆ ಕೈಯಲ್ಲಿ ಏನೂ ಇಲ್ಲ. ಕೈಯಲ್ಲಿ ಇರುವುದನ್ನ ನಂಬಿ ನಡೆಯುವವನು ಸಾಧಾರಣ ಮನುಷ್ಯನು, ತಲೆ ಮೇಲೆ ಇರುವುದನ್ನ ನಂಬಿ ನಡೆಯುವವನು ದೇವರ ಮನುಷ್ಯ. ಅಲ್ಲಿ ವಾಕ್ಯ ಹೇಳ್ತದೆ, ಕೈಯಲ್ಲಿ ಏನು ಇಲ್ಲದೆ ಇರುವಾಗ ನಾವು ಅನೇಕ ಸಂದರ್ಭದಲ್ಲಿ ಕೈಯಲ್ಲಿ ಏನು ಇಲ್ಲದೆ ದೊಡ್ಡ ಒಂದು ಪ್ಲಾನ್ ಮಾಡ್ತೀವಿ. ಅವಾಗ ಫಸ್ಟ್ ನಮಗೆ ಯಾರು ಚಕ್ಕುವರು ಯಾರು ಗೊತ್ತಾ? ನಮ್ಮ ಗಾಳಿಯನ್ನ ಚಕ್ಕುವರು ನಮ್ಮ ಹೆಂಡತಿ. ನಾನು ಒಂದು ದಿನ ಒಂದು ಸಣ್ಣ ಕಾರು ಮಾರುತಿ 800 ಕಾರಲ್ಲಿ ಹೋಗ್ತಾ ಇದ್ದಾಗ ನನ್ನ ಹೆಂಡತಿ ಕೇಳಿದ, ಏನಪ್ಪ ಈ ಥರ ಒಂದು ಸಣ್ಣ ಕಾರಾದರೂ ನಾವು ತಗೊಳ್ತೀವ ಅಂತ ಕೇಳ್ದ. ಅದು ಯಾರೋ ಒಬ್ರು ಕೊಟ್ಟರು ಪಾಪ. ಆವತ್ತು ಮಾತ್ರ ಹೋಗಿ ಬರೋದಿಗೆ ನಮಗೆ ಕೊಟ್ಟಿಲ್ಲ, ನಾವು ಹೋಗಿ ಬರೋದಿಗೆ ಕೊಟ್ಟರು. ಆಕೆ ಪಕ್ಕದಲ್ಲಿ ಕೂತಿದ್ದಾರೆ. ನಾನಂತೆ, ಇಲ್ಲಮ್ಮ, ಇದಕ್ಕಿಂತ ದೊಡ್ಡ ಒಂದು ಕಾರು ದೇವರು ನಮಗೆ ಕೊಡ್ತಾರೆ, ಹೀಗೆ ನಾನು ನಡೆಸ್ಕೊಂಡು ಹೋಗ್ತೀನಿ, ನೀನು ಪಕ್ಕದಲ್ಲಿ ಕೂತಿರ್ತೀನಿ ಅಂತ ಹೇಳಿದೆ. ಆಕೆಗೆ ಬರೀ ನಾವು, ಎಂತಪ್ಪ ನಿಮಗೆ ನೀವು ಸಿನಿಮಾ ಡೈರೆಕ್ಟ್ ಆಗಿ ಹೋದ್ರೆ ಬಹಳ ಸಿನಿಮಾಗಳು ಹೊಡ್ತಾರೆ, ಹೆಂಗೆ ನಿಮ್ಮ ತಲೆ ಹಿಂಗೆ ಹೊಡ್ ಯಾವುದನ್ನ ಇಟ್ಕೊಂಡು ಹಿಂಗೆ ಹೇಳ್ತಾ ಇದ್ದೀರ? ನೋಡ, ಒಂದು ದಿವಸ ಬರ್ತದೆ, ನೀನು ಪಕ್ಕದಲ್ಲಿ ಕೂತಿರ್ತಿ, ನಮಗೆ ದೇವರು ಕೊಟ್ಟಂತ ಕಾರಣ ನಾನು ನಡೆಸ್ಕೊಂಡು ಹೋಗ್ತೀನಿ. ಒಬ್ಬ ವ್ಯಕ್ತಿ, ಒಬ್ಬ ಪಾಸ್ಟರ್ ನಾಗರಿಕೋವಿಲಲ್ಲಿ ಅವರು ಸೇವಕರಾಗಿದ್ದಾರೆ. ಆರಂಭ ದಿನಗಳಲ್ಲಿ ಬಹಳ ಬಡತನ ಸೇವೆಯಲ್ಲಿ, ಅವರಿಗೆ 3 ಹೊತ್ತು ಊಟಕ್ಕೆ ಕಷ್ಟ. ಆದರೆ ಚರ್ಚಲ್ಲಿ ಜನ ಬರ್ತಾ ಇದ್ದಾರೆ, ಅವರಿಗೆ ಚರ್ಚಿಗೆ ಒಂದು ಸ್ಥಳ ಬೇಕು. ಅಲ್ಪ ಸ್ವಲ್ಪ ಸ್ಥಳವನ್ನು ನೋಡಿಲ್ಲ ಅವರು, ಏಕರ್ ಕಟ್ಟಳೆ ಇರುವಂಥ ಒಂದು ಸ್ಥಳವನ್ನು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಕೈಯಲ್ಲಿ ಆದರೆ ತಲೆಯಲ್ಲಿ ಅಭಿಷೇಕ ಇದೆ, ಕೈಯಲ್ಲಿ ಏನಿಲ್ಲ. ಪ್ರಾರ್ಥನೆ, ದೇವರೇ ಏಕರ್ ಕಟ್ಟಲೆ ಇರುವಂತಹ ಸ್ಥಳವನ್ನು ನೀನು ಕೊಟ್ಟರೆ ನಿನ್ನ ಸಭೆಗೆ ಚೆನ್ನಾಗಿರ್ತದೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ಸೀದಾ ಯಾರಿಗೂ ಗೊತ್ತಿಲ್ಲದ ಆ ಸ್ಥಳಕ್ಕೆ ಹೋಗ್ಬಿಟ್ಟವರೆ. ಆ ಸ್ಥಳಕ್ಕೆ ಹೋಗಿ ಪ್ಯಾಕೆಟಲ್ಲಿ ₹1 ಇತ್ತು. ಪ್ಯಾಕೆಟಲ್ಲಿ ಇರುವಂಥ ₹1 ಕೈಯಲ್ಲಿ ಇಟ್ಕೊಂಡು ಆ ಸ್ಥಳದಲ್ಲಿ ನಿಂತ್ಕೊಂಡು ಮಣ್ಣನ್ನು ಅಗಿದು ಈ ₹1 ಒಳಗೆ ಇಟ್ಟು ಮುಚ್ಚಿಬಿಟ್ಟು, ದೇವರೇ ಈ ಸ್ಥಳಕ್ಕೆ ನಾನು ಅಡ್ವಾನ್ಸ್ ಮಾಡಿದ್ದೀನಿ, ಈ ಸ್ಥಳವನ್ನು ನೀನು ನನಗೆ ಕೊಟ್ಬಿಡು. 5 ವರ್ಷ ನಂತರ ದೇವರ ಅದೇ ಏಕರ್ ಕಟ್ಟಲೆ ಸ್ಥಳವನ್ನು ಆ ಪಾಸ್ಟರ್ಗೆ ಕೊಟ್ಟು ಇವತ್ತು ಬ್ರಹ್ಮಾಂಡವಾದ ಸಭೆ ಅದೇ ಸ್ಥಳದಲ್ಲಿ ಕಟ್ಟಲ್ಪಟ್ಟಿದೆ. ಅಲ್ಲೇಲೂಯ. ಕೈಯಲ್ಲಿ ಇದ್ರನೇ ತಾನೇ ಏನಾದರೂ ಬರುತ್ತದೆ. ಅದು ಸಾಧಾರಣ ವ್ಯಕ್ತಿಗೆ. ಮೇಲೆ ತಲೆ ಮೇಲೆ ಇದ್ರೆ ಎಷ್ಟು ಪ್ಲಾನ್ ಮಾಡಿದ್ರು, ಕೈಯಲ್ಲಿ ಏನು ಇಲ್ಲದೆ ಇದ್ರು ಕರ್ತನು ಕಾರ್ಯಗಳನ್ನು ಜಯವಾಗಿ ಮಾಡುವಂತ ಕಾಲ ಇದು. ನೀನು ಪ್ಲಾನ್ ಮಾಡು. ಯಾರೋ ಒಬ್ಬ ಸೇವಕರು ಹೇಳಿದ್ರಂತೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ದೇವರು ದೊಡ್ಡ ದೇವರು, ಕೇಳುವುದನ್ನ ಏನ್ ಮಾಡು, ಭಿಕ್ಷೆಕಾರನ ತರ ಕೇಳಬೇಡ, ದೊಡ್ಡದಾಗಿ ಕೇಳು. ಅವರೇನು ಸಾಧಾರಣವಾದವರ? ದೊಡ್ಡ ದೇವರ ಬಳಿಯಲ್ಲಿ ದೊಡ್ಡದಾಗಿ ಕೇಳು, ದೊಡ್ಡದಾಗಿ ನಿರೀಕ್ಷಿಸಿಕೋ, ದೊಡ್ಡದಾಗಿ ಆತನ ಬಳಿಯಲ್ಲಿ ಹೊಂದಿಕೊಳ್ಳ. ಹಲ್ಲೆಲೂಯಾ. ಈಗ ನಿನಗೆ ಅರ್ಥ ಆಗ್ತಾ ಇದೆಯಾ? ಈ ಡಿಸೆಂಬರ್ ತಿಂಗಳಲ್ಲಿ ಕರ್ತನು ನಿನಗೆ ಹೇಳುವಂತ ಕಾರ್ಯ, ಕೈಯಲ್ಲಿ ನೀನು ಏನು ಇಲ್ಲದೆ ಬಂದವನಂತ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾ ಇದೆಯಾ? ನಿನ್ನ ಕೈಯಲ್ಲಿ ಏನು ಇಲ್ಲದೆ ಇದನ್ನು ಕರ್ತನು ನಿನ್ನ ತಲೆ ಮೇಲೆ ಉಯ್ಯುವಂತ ಆತನ ಅಭಿಷೇಕದ ತೈಲ ನಿನ್ನ ಪಾತ್ರೆಗಳು ತುಂಬಿ ತುಳುಕುವಂತೆ ಮಾಡುತ್ತೆ.
ಅಲ್ಲೇಲೋಯ, ಕರ್ತನಾಮಕ್ಕೆ ಮಹಿಮೆ ಮಾಡ. ಇನ್ನೊಂದು ಕಥೆ ನಡೀತಾ ಇದೆ. ಅದೇನಾಗ್ತದೆ, ಅಲ್ಲಿ ಸಂಸೋನನ್ನ ಅವರು ಹೊಸ ಹಗ್ಗದಿಂದ ಏನ್ ಮಾಡಿದ್ರು, ಕಟ್ಟಿ ಇಟ್ಬಿಟ್ರು. ಅಲ್ಲಿದೆಯಮ್ಮ ಅಲ್ಲಿ 15ನೇ ಅಧ್ಯಾಯ 14ನೇ ವಾಕ್ಯ 15ನೇ ವಾಕ್ಯ ಅಂತ ಅನಿಸ್ತಾ ಇದೆ. ಅಂದ್ರೆ ಹೊಸ ಹಗ್ಗದಿಂದ ಕಟ್ಟಿದ್ರು, ಅದು ಮಾತ್ರ ಓದು. ಯೆಹೋವನ ಆತ್ಮ ಅವನ ಮೇಲೆ ಬಂದದರಿಂದ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದ ಕಾರಣ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು, ಅವನ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು, ಸುಟ್ಟು ಹೋದಂತೆ ಆಗಿಬಿಟ್ಟಿತ್ತು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಕೈಗೆ ಹಾಕಿದಂದಕ್ಕೆ ಬೇಡಿಗಳು ದೇವರ ಆತ್ಮನು ಸಂಸೋನ ಮೇಲೆ ಇಳಿದು ಬಂದಾಗ ಏನ್ ನಡೆದಿತ್ತು ನೀನ್ ಕೇಳು. ಅವನನ್ನ ಸುತ್ತಲೂ ಹೊಸ ಹಗ್ಗದಿಂದ ಕಟ್ಟಿಟ್ಟಿದ್ದಾರೆ. ಇಲ್ಲಿ ತನಕ ಇದ್ದಂತ ಪ್ರಾಬ್ಲಮ್ಸ್ ಬೇರೆ, ಈಗ ಸೈತಾನ್ ನಿನಗೆ ಕೊಡುವಂತ ಪ್ರಾಬ್ಲಮ್ಸೇ ಬೇರೆ. ಇಲ್ಲಿ ತನಕ ಏನ್ ಮಾಡಿದಿ, ಹಳೆಯ ಪ್ರಾಬ್ಲಮ್ಸ್ ಎಲ್ಲ ಹಳೆಯ ಸಮಸ್ಯೆಗಳೆಲ್ಲ ಈಗ ನಾನೇ ಮುಗಿಸ್ಕೊಂಡು ಬರ್ತಾ ಇದೀನಿ. ಇದೇನಪ್ಪ ಹೊಸದಾಗಿ ಎದ್ದು ಬಂದಿದೆ. ಅದು ಹೊಸದಾಗಿ ಎದ್ದು ಬಂದರೂ ಪರವಾಗಿಲ್ಲ, ಅದು ನಿನ್ನ ಸುತ್ತಿ ಕಟ್ಟಿಟ್ಟಿದ್ರು ಪರವಾಗಿಲ್ಲ, ಅದು ನಿನ್ನ ಕೈಗಳಿಗೆ ಬೇಡಿ ಹಾಕಿದ್ರು ಪರವಾಗಿಲ್ಲ. ಕರ್ತನು ಹೇಳ್ತಾ ಇದ್ದಾನೆ, ಈಗೋ ನನ್ನ ಆತ್ಮನು ನಿನ್ನ ಮೇಲೆ ಬರುವಾಗ, ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತಾ ಇರುವಾಗ, ನಿನ್ನನ್ನು ಕಟ್ಟಿ ಇಟ್ಟಿರುವಂತೆ ಎಲ್ಲ ಹಗ್ಗಗಳು ಕಟ್ಟುಗಳು ಸುಟ್ಟು ಬೂದಿಯಾಗಿ ಹೋಗುತ್ತೆ. ನಿನ್ನ ಕೈಗಳಲ್ಲಿ ಇರುವಂತೆ ಹಾಕಿರುವಂತೆ ಬೇಡಿಗಳು ಕಲಸಿ ಬೀಳುತ್ತೆ. ಯಾವ ಪಾಪದ ಕಟ್ಟುಗಳು, ಯಾವ ತಲೆಮಾರಿನ ಶಾಪದ ಕಟ್ಟುಗಳು, ಯಾವ ಪಾಪಗಳಿಂದ ಯಾವ ಕರ್ಮದಿಂದ ನಿನಗೆ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಆಗದೆ ಇರುವಂಥ ಕಟ್ಟುಗಳು ಪರವಾಗಿಲ್ಲ. ದೇವರ ಆತ್ಮನು ನಿನ್ನ ಮೇಲೆ ಹೇಳಿ ಬರುವಾಗ ಅದು ಎಲ್ಲದಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕಿದ್ದಾನೆ. ಕರೆಗಳ ತಟ್ಟಿ. ಮತ್ತೆ 1000 ಮಂದಿ ಯಾರನ್ನ ಕೊಲೆ ಮಾಡಕ್ಕೆ ಬಂದಾರೆ, ಸಂಸೋನನ್ನ 1000 ಮಂದಿ ಬಂದಾರೆ. ಆವಾಗಲೇ ಕೂಡ ಕೈಯಲ್ಲಿ ಏನಿಲ್ಲ, ಏನೂ ಇಲ್ಲ. ಆದರೆ ಪಕ್ಕನೆ ಕೂಡಲೇ ದೇವರ ಆತ್ಮನು ಸಂಸೋನ ಮೇಲೆ ಇಳಿದು ಬಂದಾಗ ಅಲ್ಲಿ ಒಂದು ಕತ್ತೆ, ಸತ್ತಂದ ಕತ್ತೆಯ ತವಳ ಎಳುವುದರಿಂದ 1000 ಮಂದಿಯನ್ನ ಸಾಯಿಸಿಬಿಟ್ಟಿದ. ಏನಯ್ಯ ಇದು ಅರ್ಥ? ಎಮ್ಮ, ನಿನಗೆ ವಿರುದ್ಧವಾಗಿ ಒಂದು ನಿಂಬೆಹಣ್ಣನ್ನು ಇಟ್ಟುಕೊಂಡಲ್ಲ, 1000 ನಿಂಬೆಹಣ್ಣನ್ನು ಇಟ್ಟುಕೊಂಡು ಮಂತ್ರ ಮಾಡಿರಲಿ. ನಿನಗೆ ವಿರುದ್ಧವಾಗಿ ಕೋಳಿ ರಕ್ತ, ಕುರಿ ರಕ್ತ, ಆಡು ರಕ್ತ, ದನ ರಕ್ತ, ಹಂದಿ ರಕ್ತದಿಂದಲೇ ನಿನಗೆ ವಿರುದ್ಧವಾಗಿ ಮಾಟ ಮಾಡಿರಲಿ. ಒಂದು ದೆವಲ್ಲ, 2 ದೆವಲ್ಲ, 1000 ದೆವ್ವಗಳು ನಿನಗೆ ವಿರುದ್ಧವಾಗಿ ಬರಲಿ. ಈಗ ಕರ್ತನು ಹೇಳ್ತಾನೆ, ಅಭಿಷಕ್ತನ ಮುಂದೆ, ಅವನ ಮುಂದೆ, ನಾನು ಅಭಿಷೇಕಿಸಿದಂತ ಅಭಿಷಕ್ತನ ಮುಂದೆ ಅವನ ವೈರಿಗಳನ್ನ ಹದ ಮಾಡಿಬಿಡ್ತಾನೆ. ನಿನಗೆ ವಿರುದ್ಧವಾದ ಯಾವ ಆಯುಧಗಳು ಫಲಿಸುವುದೇ ಇಲ್ಲ. ನಿನಗೆ ವಿರುದ್ಧವಾಗಿ ನ್ಯಾಯ ವಿಷಯದಲ್ಲಿ ಎದ್ದೇಳುವಂತ ಎಲ್ಲ ನಾಲಿಗೆಗಳನ್ನ ನೀನು ಅದನ್ನು ಏನ್ ಮಾಡ್ತಿ, ದೋಷಿ ಎಂಬುದಾಗಿ ಮಾಡುತ್ತೆ ಹೊರತು ನಿನಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳುವಂತ ಸಾಕ್ಷಿಗಳು ನಿಲ್ಲಲ್ಲ. ಅಲ್ಲೇಲೂಯ. ಕಾರಣ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಪಾತ್ರೆಗಳು ತುಂಬಿ ಹೊರಸೂಸುವಂತ ಸಮಯ. ಶಿಷ್ಯರುಗಳು ಕೂಡ ಅವರ ಜೀವಿತದಲ್ಲಿ ನಡೆದಂಥ ಘಟನೆಯನ್ನು ನೀವು ಕೇಳುವಾಗ 3.5 ವರ್ಷ ದೇವರ ಸಮ್ಮುಖದಲ್ಲಿ ದೇವರ ಸಂಗಡ ಅವರು ಏನು ಮಾಡಿದ್ರು, ಸೇವೆ ಮಾಡಿದರು. ಆದರೂ ಕೂಡ ಅವರ ಜೀವಿತದಲ್ಲಿ ಒಂದು ಸ್ಥಿರವಾದ ಒಂದು ಕಾರ್ಯ ಇಲ್ಲ. ಅವರು ಎದರುತ್ತಾ ಇದ್ರು. ಆದರೆ ದೇವರ ದಿನ ಬಂತು. ಅವರು ಭಯಪಡುವವರಾಗಿ ಒಂದು ದಿನದಲ್ಲಿ ಬಾಗಿಲನ್ನು ಹೊರಗಡೆ ಬೀಗ ಹಾಕಿಸಿ ಒಳಗೆ ಇದ್ದಂಥ ಕಾಲಗಳು ಉಂಟು. ಆದರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಅವರು ಹೊಂದಿಕೊಂಡಿದ್ದಂಥ ದೇವರ ಮಹಿಮೆ ವ್ಯತ್ಯಾಸವಾಗಿತ್ತು. ಈ ವ್ಯತ್ಯಾಸವಾದ ಅಭಿಷೇಕ, ಈ ವ್ಯತ್ಯಾಸವಾದ ಮಹಿಮೆ ಅವರಿಗೆ ಬಂದ ನಂತರ ಅವರ ಜೀವನದಲ್ಲಿ ನಡೆದಂಥ ಘಟನೆಯನ್ನು ನಿಮಗೆ ತೋರಿಸಿಕೊಡಲಿಕ್ಕೆ ಬಯಸುತ್ತೇನೆ. ಅಲ್ಲಿ ನಾವು ನೋಡಬಹುದು, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ
8ನೇ ವಾಕ್ಯ ಓದಮ್ಮ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಇಲ್ಲಿ ಏನ್ ನಡೀತಾ ಇತ್ತು? ಅಲ್ಲಿ ಪೇತ್ರನ ಎದುರಿಸುವುದಿಗೆ ಅಲ್ಲಿ ಜನಾಂಗಗಳ ಅಧಿಕಾರಿಗಳು ಬಂದ್ದಾರೆ. ಪೇತ್ರನ ಎದುರಿಸುವುದಿಗೆ ಅಲ್ಲಿ ಊರಿನ ಹಿರಿಯರು ಬಂದ್ದಾರೆ. ಆದರೆ ಪೇತ್ರನ ಮೇಲೆ ಪರಿಶುದ್ಧ ಆತ್ಮನು ಇಳಿದು ಬಂದನು. ಇವನು ಮೊದಲು ಮುಚ್ಚಿಕೊಂಡವನು, ಇವನು ಮೊದಲು ಭಯದಿಂದ ದೇವರನ್ನ 3 ಸತಿ ತಿರಸ್ಕಾರ ಮಾಡಿದವನು. ಅದು ಬೇರೆ. ಅವಾಗ ಅವನ ಅಭಿಷೇಕ ಹೊಂದಿಕೊಂಡಿದ್ದ. ಅವಾಗ ಅವನ ಮೇಲೆ ಯೇಸು ಸ್ವಾಮಿ ತನ್ನ ಪರಿಶುದ್ಧ ಆತ್ಮನನ್ನು ಹೊಂದಿಕೊಳ್ಳು ಎಂಬುದಾಗಿ ಊದಿದಂತ ಅನುಭವ ಇತ್ತು. ಆದರೆ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬಂದಂತ ಅಭಿಷೇಕದ ಕಾರ್ಯ ವ್ಯತ್ಯಾಸ. ಈಗ ಎದುರಿಸ್ತಾರೆ, ಅವನ ಮುಂದೆ ನಿಂತು ಚಾಲೆಂಜ್ ಮಾಡ್ತಾರೆ. ಆದರೆ ಪೇತ್ರನು ಅಭಿಷೇಕದಲ್ಲಿ ತುಂಬಿದವನಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ಏ ಜನರ ಅಧಿಕಾರಿಯೇ, ಏ ಹಿರಿಯರೇ, ಗಮನಿಸು. 12ನೇ ವಾಕ್ಯ ಹೇಳ್ತದೆ, ಬರಬೇಕಾಗುವುದ ರಕ್ಷಣೆ ಇನ್ನು ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಯೇಸು ಎಂಬುದಾದ ಹೆಸರಿನಿಂದಲೇ ಹೊರತು ಆಕಾಶ ಕೆಳಗೆ, ಭೂಮಿಯ ಮೇಲೆ, ಮನುಷ್ಯನ ಒಳಗಡೆ. ಯಾಕೆ ಹಿರಿಯನೇ? ನಿನ್ನ ರಕ್ಷಣೆಗಾಗಿ ಕೊಡಲ್ಪಟ್ಟಂತ ನಾಮ ಯೇಸುವಿನ ನಾಮ. ಏ ಅಧಿಕಾರಿಗಳೇ, ನಿನ್ನ ರಕ್ಷಣೆಗಾಗಿ ಈ ಭೂಮಿಯಲ್ಲಿ ಕೊಡಲ್ಪಟ್ಟಂತ ಒಂದೇ ನಾಮ, ಯೇಸುವಿನ ನಾಮ. ಸೊ ಕರ್ತನ ಆತ್ಮನು ನಮ್ಮ ಮೇಲೆ ಇರುವಾಗ, ಕರ್ತನ ಆತ್ಮವು ನಮ್ಮ ಜೀವಿತದಲ್ಲಿ ಇರುವಾಗ, ಅವಾಗ ನಮಗೆ ತುಂಬಲ್ಪಡುವಂತ ಒಂದು ಕಾರ್ಯಗಳು ನಡೆಯುತ್ತದೆ. ಆದ ಕಾರಣ ಇಲ್ಲಿ ತನಕ ನೀನು ಹೊಂದಿದಂತ ಅಭಿಷೇಕ ಅಲ್ಲ, ಇಲ್ಲಿ ತನಕ ನೀನು ಹೊಂದಿದಂತ ತೈಲದ ಅಭಿಷೇಕ ಅಲ್ಲ. ಈ ಟೈಮ್ ಕರ್ತನು ನಿನಗಾಗಿ ಇಟ್ಟಿರುವಂತ ಅಭಿಷೇಕ ವಿಶೇಷವಾದದ್ದು. ಹಲ್ಲೆಲೂಯಾ. ಅದು ವ್ಯತ್ಯಾಸವಾದದ್ದು. ಅದು ನಿನ್ನ ಜೀವಿತದಲ್ಲಿ ನಿನ್ನ ಪಾತ್ರೆಗಳು ತುಂಬಿ ಹೊರಸೂಸುವಂತೆ. ಕುಂಬಾರ ನೋಡಿದಿರ? ಕುಂಬಾರನ ಮಡಿಕೆ ಮಾಡುವಾಗ ನೀವು ನೋಡಿಲ್ಲ ಅಂದ್ರೆ ಸ್ವಲ್ಪ ಯೂಟ್ಯೂಬಲ್ಲಿ ಹೋಗಿ ನೋಡ್ರಿ. ಕುಂಬಾರನ ಮಡಿಕೆ ಮಾಡುವಾಗ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ನೀರನ್ನ ಪಕ್ಕದಲ್ಲಿ ಇಟ್ಟಿರುವಂತ ನೀರನ್ನ ಇಟ್ಟುಕೊಂಡು ಮುಟ್ಟಿ 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 ಏನ್ ಮಾಡ್ತಾನೆ? ಅದನ್ನ ಒಂದು ಮಡಿಕೆಯಾಗಿ ರೂಪಿಸ್ತಾನೆ. ಆದರೆ ನೀರಿಂದ ಮುಟ್ಟಿ ಮುಟ್ಟಿ ರೂಪಿಸಲ್ಪಟ್ಟಿದೆ. ಇದು ಮಡಿಕೆಯಾಗಿ ಆಗಿದ ಮೇಲೆ ಬರೀ ಇನ್ನು ಮೇಲೆ ಮುಟ್ಟುವಂತ ನೀರಾಗಿರುವುದಿಲ್ಲ, ಇದು ತುಂಬಿ ಹೊರಸೂಸುವಂತ ಪಾತ್ರೆಯಾಗಿ ನೀರು ಅದರಲ್ಲಿ ತುಂಬಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಯ್ಯ, ಖಾಲಿ ಪಾತ್ರೆಯಾಗಿ ಬಂದಿದ್ದೀನಿ ಎದಬೇಕಾದ ಅವಶ್ಯಕತೆ ಇಲ್ಲ. ಕರ್ತನು ನಿನ್ನನ್ನು ತುಂಬಿಸುವುದಕ್ಕಾಗಿ, ನಿನ್ನ ಜೀವಮಾನದಲ್ಲಿ ಸಕಲ ಕಾರ್ಯದಲ್ಲಿಯೂ ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಆತನ ಹೊಸ ತೈಲದ ಅಭಿಷೇಕವನ್ನ ಈ ಡಿಸೆಂಬರ್ ತಿಂಗಳಲ್ಲಿ ನನ್ನ ಪಾತ್ರೆ ತುಂಬಿ ಹೊರಸೂಸುವುದಕ್ಕಾಗಿ ದೇವರು ನಮ್ಮ ಮೇಲೆ ಕೊಟ್ಟಿಲ್ಲ. ಎರಡನೇದಾಗಿ ಮೊದಲನೇ ಆಶೀರ್ವಾದ ಆತ್ಮೀಯ ಜೀವಿತ ಆಶೀರ್ವಾದ. ಆತ್ಮೀಯ ಜೀವಿತ ಇಲ್ಲದೆ ನಿನ್ನ ಆರ್ಥಿಕ ಜೀವಿತದಲ್ಲಿ ಶುಭ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅನೇಕ ಸಭೆಗಳು ಇವತ್ತು ಬರೀ ಆರ್ಥಿಕ ಆಶೀರ್ವಾದವನ್ನ ಹೇಳಿಕೊಡ್ತಾರೆ. ಅದರ ಸತ್ಯ ವೇದ ಮೊದಲು ನಿನಗೆ ಬರಬೇಕಾಗಿರುವುದು ಆತ್ಮೀಯ ಐಶ್ವರ್ಯ. ಈ ಆತ್ಮೀಯ ಐಶ್ವರ್ಯವೇ ಸಕಲ ಆಶೀರ್ವಾದವನ್ನ ನಿಮಗೆ ಕೊಡುವರಿಗೆ ಸಾಧ್ಯ. ಎರಡನೇದಾಗಿ ನಾವು ಓದೋಣ ಕೀರ್ತನೆ 144ನೇ ಅಧ್ಯಾಯ 13ನೇ ವಾಕ್ಯ. ನಮ್ಮ ಕಣಜಗಳು ಸಕಲ ವಿಧವಾದ ಧಾನ್ಯಗಳಿಂದ, ನಮ್ಮ ಗಣಜ್ಯಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವವು. ಹಲ್ಲೆಲೂಯಾ. ಏನ್ರಿ ನೋಡ್ರಿ, ಇಲ್ಲಿ ಇದು ಹೇಳಿದ್ರು ಕೇಳಂಗಿಲ್ಲ. ನಮ್ಮ ಗಣಜ್ಯಗಳು ಏನಾಗುತ್ತಂತೆ? ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವವು. ಎಲ್ಲರ ತಲೆ ಮೇಲೆ ಕೈ ಇಡು, ಎಲ್ಲ ತಲೆ ಮೇಲೆ ಕೈ ಇಡೋದನ್ನ ಹೇಳೋಣ. ಹೇಳಿ, ನಮ್ಮ ಗಣಜ್ಯಗಳು ಸಕಲ ವಿಧವಾದ ಧಾನ್ಯಗಳಿಂದ ತುಂಬಿರುವವು. ಹಲ್ಲೆಲೂಯಾ. ನಿಶ್ಚಯವಾಗಿ ಆಶೀರ್ವಾದ ಹೊಂದಿಕೊಂಡಿದೆಯಾ? ಆ ಪಾತ್ರೆಯಲ್ಲಿ ಏನು ಇಲ್ಲ ಅಂತ ನೀನು ಯೋಚನೆ ಮಾಡಬೇಡ.
ತುಂಬುವುದಕ್ಕೆ ಅಪ್ಪ ಸಿದ್ಧವಾದ್ರೆ ನಿನ್ ಕೈಯಲ್ಲಿ ಏನು ಇರಬೇಕಾದ ಅವಶ್ಯ ಇಲ್ಲ. ನೋಡಿ, ಅಲ್ಲಿ ಪೇತ್ರನಿಗೆ ರಾಶಿ ರಾಶಿಯಾದ ಮೀನುಗಳು ಸಿಕ್ಕಿತ್ತು. ಯಾವಾಗ? ಅವನ ಬೋಟಲ್ಲಿ ಏನಾಗಲೂ ಇರುವಾಗ, ಅಥವಾ ಏನು ಇಲ್ಲದೆ ಎಂಟಿಯಾಗ ಇದ್ದಾಗಲ್ಲ. ಏನ್ರೆ ಅವನ ಬೋಟಲ್ಲಿ ಏನಿಲ್ಲ, ರಾತ್ರಿಯೆಲ್ಲ ಕಷ್ಟಪಟ್ಟೇವೆ, ಆದ್ರೆ ಖಾಲಿ ಬೋಟನ್ನ ತಂದೀನಿ, ಏನಿಲ್ಲ. ಈಗ ಅಪ್ಪ ಹೇಳ್ತಾರೆ, ಪೇತ್ರ, ಇದು ನಿನ್ನ ಟೈಮ್, ನೀನ್ ಖಾಲಿಯಾಗಿ ಇರುವಂತ ಸಮಯವಲ್ಲ, ನೀನ್ ರಾಶಿ 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 ರಾಶಿಯಾದ ಆಶೀರ್ವಾದಗಳಿಂದ ತುಂಬುವಂತ ಸಮಯ. ಅಲ್ಲೇಲೂಯ. ಕಾನಾ ಊರು ಮದುವೆಗೆ ದೇವರು ಹೋದ್ರಾ ಇಲ್ವಾ? ಹ್ಞೂ ಅಂದ್ರೆ ಹ್ಞೂ ಅಂದ್ರಿ, ಹೋದ್ರಾ ಇಲ್ವಾ? ಆಮೇಲೆ ದೇವರು ಕಾನಾ ಊರು ಮದುವೆಗೆ ಹೋದ್ರು. ಅಲ್ಲಿ ಮದುವೆಯಲ್ಲಿ ದ್ರಾಕ್ಷರಸ ಕಡಿಮೆ ಆಯಿತು. ಈಗ ದೇವರ ಅದ್ಭುತ ಮಾಡುವುದಕ್ಕೆ ಒಂದು ಕಾರ್ಯ ನಡೀತಾ ಇದೆ. ದೇವರು ಅಲ್ಲಿ ಏನು ಹೇಳ್ತಾ ಇದ್ದಾರೆ? ತೊಟ್ಟಿಗಳಲ್ಲಿ ಏನ್ ಮಾಡು, ತೊಟ್ಟಿಗಳಲ್ಲಿ ನೀರನ್ನ ಎಲ್ಲಿ ತನಕ? ಅರ್ಧ ಕಾಳು ಇಲ್ಲಿ ಅದ್ಭುತ ಮಾಡುವಾಗ ಅಲ್ಲಿ ಪಾತ್ರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ತೊಟ್ಟಿ ಕಾಲು ತೊಳೆಯೊಂದು ನೀರು. ಈಗ ಅಪ್ಪ ಅದ್ಭುತ ಮಾಡಲಿಕ್ಕಿದ್ದಾರೆ. ಯೂಸ್ಲೆಸ್ ಆಗಿ ಇದ್ದಂತ ಆ ಸ್ಥಳದಲ್ಲಿ ದೇವರ ಅದ್ಭುತ ಮಾಡಕ್ಕೆ ಹೋಗುವಾಗ ತುಂಬಾ ಹೇಳುತ್ತದೆ, ಅಭಿಷೇಕ ನಿನಗೆ ಬರುವಾಗ ನೀನು ಆತ್ಮೀಯದಲ್ಲಿ ಮಾತ್ರ ಅಲ್ಲ, ನಿನ್ನ ಗಣಜಗಳು ಸಕಲ ವಿಧವಾದ ದಾನಿಗಳಿಂದ ತುಂಬಿರುವವು. ನಮ್ಮ ಹೊಲದಲ್ಲಿ ಇರುವ ಕುರಿಗಳು, ಅದು ನಿನ್ನ ಆಶೀರ್ವಾದ. ಅದು ಬಂಗಾರ ಕುರಿಯೋ, ಅದು ಬೆಳ್ಳಿ ಕುರಿಯೋ, ಅದು ಸಿಲ್ವರ್ ಕುರಿಯೋ ನನಗೆ ಗೊತ್ತಿಲ್ಲ. ಅದು ನಿನ್ಬಿಟ್ಟಿಲ್ಲ. ಅದು ಕಾಂದಿದಾತ, ಸಣ್ಣ ಕಾಂದಿದಾತ ಕುರಿಯೋ, ದೊಡ್ಡ ಕಾಂದಿದಾತ ಕುರಿಯೋ, ಯಾವುದು ನನಗೆ ಗೊತ್ತಿಲ್ಲ. ವಾಕ್ಯ ಹೇಳುತ್ತದೆ, ನಮ್ಮ ಹೊಲದಲ್ಲಿ ಇರುವ ಕುರಿಗಳು 1000 10,000ವಾಗಿ ಹೆಚ್ಚುವವು. ಕರಗಳ ತಟ್ಟು 1000 1000 1000 10,000ವಾಗಿ ದೇವರು ತೃಪ್ತಿಪಡಿಸುವಂತ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿ ಯೋಬ ಪುಸ್ತಕದಲ್ಲಿ ಕರ್ತನು ಹೇಳ್ತಾನೆ, ಯೋಬ ಪುಸ್ತಕ 21ನೇ ಅಧ್ಯಾಯ 24ನೇ ವಾಕ್ಯವನ್ನ ನೀವು ಗಮನಿಸುವಾಗ, ಅವನ ತೊಟ್ಟಿಗಳಲ್ಲಿ ಹಾಳು ತುಂಬಿರುವವು. ನಮ್ಮ ತೊಟ್ಟಿಯಲ್ಲಿ ನೀರೇ ಇಲ್ಲ. ಅಪ್ಪ ಡಿಸೆಂಬರ್ ತಿಂಗಳು ಹೇಳ್ತಾರೆ, ನಿನ್ನ ತೊಟ್ಟಿಯಲ್ಲಿ ನೀರಿಲ್ಲ ಅಂತ್ಯ, ನಾನು ಇವಾಗ ಹಾಳನ್ನ ತುಂಬಿಸುವನಾಗಿದೆ. ಅಲ್ಲೇಲೂಯ. ಅವರ ತೊಟ್ಟಿಗಳಲ್ಲಿ ಏನು ತುಂಬಿರುವವು? ಹಾಳು ತುಂಬಿರುವವು. ಅವನ ಅಸ್ಥಿಗಳ ಮಚ್ಚೆಯು ಸಾರವಾಗಿರ್ತದೆ. ಹೇಗಿರ್ತದೆ? ಅವನ ಮೂಳೆಗಳೆಲ್ಲ ಹೇಗಿರ್ತದೆ? ಪುಷ್ಟಿಯಾದ ಆಹಾರ ತಿಂದು ತಿಂದು ಪುಷ್ಟಿಯಾಗಿರ್ತದೆ. ಅಲ್ಲೇಲೂಯ, ಅಲ್ಲೇಲೂಯ. ಸೊ ಅದೇನಮ್ಮ, ಬಾದಾಮ್ ಅಂದ್ರೆ ಬಡವರ ಬಾದಾಮ್ ಏನಂದಾರೆ? ಶೇಂಗಾ ಅಂತಾರಲ್ಲ. ಈಗ ದೇವರು ರಿಯಲ್ ಬಾದಾಮೇ ಕೊಡ್ತಾರೆ. ಕರಗಳ ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ನೀನು ನಾನು ಆರಾಧಿಸುವಂತ ದೇವರು ಐಶ್ವರ್ಯ ಸಂಪನ್ನನು. ಅಲ್ಲೇಲೂಯ. ಈ ಐಶ್ವರ್ಯವಲ್ಲ ಯಾರಿಗೆ? ಆತನ ಮಕ್ಕಳಿಗೆ. ಅದಕ್ಕೆ ದೇವರು ಹೇಳಿದ್ರು, ನೀನ್ ದರಿದ್ರನಾಗಬಾರ್ದಂತ ನಿನಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ನಾನೇ ದರಿದ್ರನಾದೆ. ಅಲ್ಲೇಲೂಯ. ಪ್ರೈಸಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡುವುದಕ್ಕೆ ಆತನು ದರಿದ್ರನಾಗಿದ್ದ ಕಾರಣ ರಾಜ್ಯವನ್ನ, ನೀತಿಯನ್ನ ಹುಡುಕುವಂತ ಪಾತ್ರೆಯಾಗಿ, ತುಂಬಿ ತುಳುಕುವಂತ ಪಾತ್ರೆಯಾಗಿ ಇರು. ನಿನ್ನ ತೊಟ್ಟಿಗಳಲ್ಲಿ ಹಾಳು ತುಂಬುತ್ತದೆ. ನಿನ್ನ ಶರೀರದಲ್ಲಿ ಒಣಗಿ ಹೋಗಿದಂತ ಮೂಳೆಗಳಲ್ಲಿ ದೇವರು ಪುಷ್ಟಿಯನ್ನ, ಬಲವನ್ನ, ದೇವರ ವಾಕ್ಯ ಹೇಳ್ತಾರೆ, ಯವನ ಕಾಲವನ್ನ ಬರೈ ಮಾಡುವಂತ ದೇವರಂತೆ. ಅಲ್ಲೇಲೂಯ. ಯವನ ಹೋಗ್ಬಿಟ್ಟಿತ್ತು, ಮತ್ತೆ ಹೆಂಗ್ ಬರ್ತದೆ? ಆದರೆ ಅಭಿಷಕ್ತನಿಗೆ ಹೋಗಿದಂತೆ ಯವನವು ತಿರುಗಾ ಬರುತ್ತೆ. ಮೋಸೆ ಕಣ್ಣನ್ನ ಹೋಗಿ ನೋಡ್ರಿ. ಈಗ ಇವತ್ತು ಐ ಚೆಕಪ್ ಬರ್ತಾವ್ರ, ಮೂಳೆ ಚೆಕಪ್ ಬರ್ತಾವ್ರ. ಯಾರ್ಯಾರಿಗೆ ಎಷ್ಟು ಹೋಗಿದೋ ಗೊತ್ತಿಲ್ಲ. ಅಲ್ಲೇಲೂಯ. ಈಗ ನಡೆಯಬೇಕಿದೆ. ಈಗ
ಬರ್ತಾವ ಹಣ್ಣು ಹೋಗಿ ಎಲ್ಲೇ ಯಾರ್ಯಾರಿಗೆ ಏನೇನು ಹೋಗಿಲ್ಲ ಬರೋಗಿಲ್ಲ. ಆದರೆ ಕರ್ತನ ವಾಗ್ದಾನ ಈಗ ನಿನಗೆ ಹೇಳ್ತಾ ಇದೆ, ನಿನ್ನ ಮಚ್ಚೆಗಳಲ್ಲಿ ಮಚ್ಚೆನ ಏನಪ್ಪ ಅದ ಮಚ್ಚೆಗಳಲ್ಲಿ ಸಾರವಾಗಿರುವವು, ಅದು ಪುಷ್ಟಿಯಾಗಿರ್ತದೆ. ಆದರೆ ಈ ಆಶೀರ್ವಾದ ಈ ಡಿಸೆಂಬರ್ ತಿಂಗಳು ಹೇಳುವಾಗ ಇದು ಡಿಸೆಂಬರ್ ತಿಂಗಳಲ್ಲಿ ಮುಗಿಯೋದಲ್ಲ, ಇದು ಹೊಸ ವರ್ಷಕ್ಕೆ ಈ ಪ್ರಯಾಣ ನಿನ್ನ ಏನು ಮಾಡಬೇಕು, ಕರೆದುಕೊಂಡು ಹೋಗ್ಬೇಕು. ಈ ಹೊಸ ವರ್ಷಕ್ಕೆ ಈ ಆಶೀರ್ವಾದ ಹೋಗ್ಬೇಕಂದ್ರೆ ಅಲ್ಲಿ ದೇವರು ಒಂದು ಚೆಕ್ ಇಟ್ಟಾರೆ. ಹೊಸ ವರ್ಷಕ್ಕೆ ಆಶೀರ್ವಾದ ಹೋಗ್ಬೇಕಂದ್ರೆ ದೇವರು ಒಂದು ಚೆಕ್ ಇಟ್ಟಾರೆ. ಏನಂದ ಕೇಳಿ ಹೋಗ್ಬಿಡೋಣ, ಯಾರು ನಿದ್ದೆ ಮಾಡಬೇಡ, ಒಂದು 10 ನಿಮಿಷ ನಿಮ್ಮ ಮನೆಗೆ ಬಿಟ್ಬಿಡ್ತೀನಿ, 10 ಮಿನಿಟ್ಸ್ ಅಷ್ಟೇ. ಗಮನಿಸಿ, ಇಲ್ಲಿ ನೋಡೋಣ, ಯಾನೋತಿಗಳು 3ನೇ ಅಧ್ಯಾಯ 9ನೇ ವಾಕ್ಯ. ನಿನ್ನ ಆದಾಯದಿಂದಲೂ ಸರ್ ನಿನಗೆ ಎಂಟಿಯಾಗಿದ್ದಿ, ಈಗ ಅಪ್ಪ ಏನ್ ಮಾಡ್ತಾರೆ, ಆದಾಯವನ್ನು ಕೊಡ್ತಾರೆ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ನೀನ್ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಏನಾಗುತ್ತೆ? ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ, ದೇವರೇ ಬಡವರ ಬಾದಾಮಂದ ಶೇಂಗಾ ತಿಂದೆ, ಇವತ್ತು ಬಾದಾಮೇ ತಿಂತಾನೇನೆ, ಎಲ್ಲ ತಿಂತು ಬಹಳ ತೃಪ್ತಿಯಾಗಿದ್ದೇನೆ, ಸ್ತೋತ್ರ. ತಿಂದ್ಬಿಟ್ಟು ಹಂಗೆ ಕೂತ್ಕೋಬಾರದು. ಅಪ್ಪ ಏನಂತಾರೆ, ನಾನು ಕೊಟ್ಟಿದ್ದಲ್ಲಿ ಏನ್ ಮಾಡ, ನಿನ್ನ ಯೆಹೋವನನ್ನ ನಿನ್ನ ಆದಾಯದಿಂದ ಘನಪಡಿಸ, ನಿನ್ನ ಬೆಳೆಯ ಪ್ರಥಮ ಫಲದಿಂದ ನಿನ್ನ ದೇವರನ್ನ ಏನ್ ಮಾಡಿ ಘನಪಡಿಸು. ನಿನ್ನ ದೇವರ ಸೇವೆಯನ್ನ ಮಾಡಿರಿ, ಚಾಲೆಂಜ್ ಮಾಡ್ರಿ, ಏನು ಇಲ್ಲ ಪರವಾಗಿಲ್ಲ, ಅಪ್ಪ ನೀನ್ ಕೊಟ್ರೆ ನಾನು ಕೊಡ್ತೀನಿ ಅದೇ ಅಷ್ಟೇ. ಇವತ್ತು ಡಿಸೆಂಬರ್ ತಿಂಗಳು ಅಪ್ಪ ಹೇಳ್ತಾರಲ್ಲ, ಕೊಟ್ಟಿದ ಮೇಲೆ ಮೋಸ ಮಾಡಬಾರ್ದು. ಮೋಸ ಮಾಡಿದ್ರೆ ಏನು ದೇವರಿಗೆ ಏನು ಕಡಿಮೆ ಆಗೋದಿಲ್ಲ. ಸೊ ಅದು ಡಿಸೆಂಬರಲ್ಲೇ ಮುಗಿದು ಬಿಡ್ತದೆ. ಜನವರಿ ಟ್ರಾವೆಲ್ ಆಗೋದಿಲ್ಲ, ಜನವರಿಯಲ್ಲಿ ಮುಂದೆ ಹೋಗುವುದಿಲ್ಲ ಗಾಡಿ. ಅಲ್ಲೇಲೂಯ. ಇಲ್ಲಿ ಗಮನಿಸ್ರಪ್ಪ, ಏನಿಲ್ಲ ಕೊಟ್ಟರೆ ನಾನು ಏನು ಮಾಡ್ತೀನಿ, ಕೊಡುತ್ತೀನಿ. ಒಂದೇ ಹೋದ ವಾರ ಹೇಳಿದೆ, ಈ ವಾರ ಹೇಳ್ತಾ ಇದ್ದೀನಿ. ಒಬ್ಬ ಸೇವಕರಿಗೆ ದೇವರು ಹೇಳಿದರು, ಅವರ ಬಡತನದಲ್ಲಿ, ಮಗ ನಾನು ಇವತ್ತು ಒಂದು 1000 ರೂಪಾಯಿ ಕೊಡೋಣ ಅಂತ ಇದ್ದೀನಿ. ದೇವರೇ ನೀನು 1000 ಕೊಟ್ಟರೆ ನಾನು 100 ರೂಪಾಯಿ ಕೊಟ್ಬಿಡ್ತೀನಿ. ದೇವರೇ ಆಯ್ತು ಮಗ, ನಾನು ನಿನಗೆ 10,000 ಕೊಡೋಣ ಅಂತ ಇದ್ದೀನಿ. ದೇವರೇ ನೀನು 10,000 ಕೊಟ್ಟರೆ ನಾನು ನಿನಗೆ 1000 ರೂಪಾಯಿ ಕೊಟ್ಟು ಬಿಡ್ತೀನಿ. ದೇವರೇ ಸರಿ ರೈಟ್, ನಾನು ನಿನಗೆ 1,00,000 ರೂಪಾಯಿ ಕೊಡೋಣ ಅಂತ ಇದ್ದೀನಿ. ದೇವರೇ ನೀನು 1,00,000 ಕೊಟ್ಟರೆ ನಾನು ನಿನಗೆ 10,000 ಕೊಟ್ಬಿಡ್ತೀನಿ. ದೇವರೇ ಆಯ್ತು ಬಿಡು, ನಾನು ನಿನಗೆ 10,00,000 ರೂಪಾಯಿ ಕೊಡೋಣ ಅಂತ ಇದ್ದೀನಿ. ಇವನಿಗೆ ಭಯಂಕರ ಧಮಾರ ಅಂದ್ರೆ, ದೇವರೇ ನಿನ್ ತರ ಮಾತಾಡುವುದು ಯಾರಿಲ್ಲ ದೇವ, ನಿನ್ ತರ ಉರುಪಾಕುವುದಿಗೆ ಈ ಜಗತ್ತಲ್ಲಿ ಒಬ್ಬನು ಕೂಡ ಉರುಪಾಕೋದಿಗೆ ಆಗುದಿಲ್ಲ. ದೇವ್ರು ನೀನು 10,00,000 ಕೊಟ್ಬಿಟ್ರೆ ನಾನು 5,00,000 ಕೊಟ್ಬಿಡ್ತೀನಿ. ದೇವರಂದ್ರೆ ನೀನು 5,00,000 ನನಗೆ ಬೇಡ, ನಾನು 10,00,000 ಕೊಡುವಾಗ ನನಗೆ 1,00,000 ಕೊಡುವುದಿಗೆ ನೀನು ನಂಬಿಗಸ್ತನಾಗಿರ್ತೀಯ. ಅಷ್ಟಾಗ ಜಾಸ್ತಿ ಕೊಡ್ತೀನಿ. ಅದೇ ನಾನು ಹೇಳಿದದನ್ನ, ನನ್ನ ವಾಕ್ಯವನ್ನ ನೀನು ಕೇಳಿದ್ರೆ ಸಾಕು. ನೀನು ನಂಬಿಗಸ್ತನಾಗಿದ್ರೆ ಸಾಕು. ಮಗನೇ ದೇವರಿಗೆ ಕೊಡುವಂತ ಕಾರಣ ನಮ್ಮ ಗಣೇಶಗಳು ಏನು ಮಾಡ್ತದೆ, ತುಂಬುತ್ತದೆ. ಸಾಲ ತಗೊಂಡು ಕೊಡಬೇಡ. ನೀ ಸಾಲ ತಗೊಂಡು ಅಂತ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವುದೇ ಬೇಡ. ಆದರೆ ದೇವರ ಮಕ್ಕಳಿಗೆ ಸಾಲ ತಗೊಂಡು ಕ್ರಿಸ್ಮಸ್ ಆಚರಣೆ ಮಾಡಬೇಕಾಗಿಲ್ವಂತ ಇಲ್ಲ. ಅಲ್ಲೇಲೂಯ, ಅಲ್ಲೇಲೂಯ. ಮೊಣಕಾಲು ಹಾಕು, ವಾಗ್ದಾನ ಹೇಳು. ವಾಕ್ಯ ಹೇಳ್ತಲ್ಲ, ವಾಗ್ದಾನವನ್ನ ನಿನಗೆ ಹೇಳಿದಂತ ದೇವರು ವಾಗ್ದಾನವನ್ನ ನಿನ್ನ ಜೀವನದಲ್ಲಿ ನಡೆಸದೆ ಬಿಡುವವನೇ ಅಲ್ಲ. ಆತನು ಸುಳ್ಳಾಡುವಂತ ದೇವರು ಅಲ್ಲ. ಸರಿ, ಈಗ ನಿನ್ನ ಘನಜೀವಿಗಳು ತುಂಬುತ್ತದೆ. ಅದನ್ನು ಕಾಪಾಡಿಕೊಳ್ಳುವುದಕ್ಕೆ ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಬಡವರಿಗೆ, ದೀನರಿಗೆ, ಅಲ್ಲಿ ಅನಾಥ ಆಶ್ರಮಕ್ಕೆ, ದೇವರ ಸೇವೆಗಳಿಗೆ ಏನು ಮಾಡಿ, ನಿನ್ನ ಆಶೀರ್ವಾದದಲ್ಲಿ ಪ್ರಥಮ ಬಲವನ್ನು ದೇವರಿಗೆ
ಕೊಡಿರಿ, ಆಶೀರ್ವಾದಗಳನ್ನ ಹೊಂದಿಕೊಳ್ಳಿ. ಮೂರನೇದಾಗಿ ಒಂದೇ ಮಾತನ್ನು ಮುಗಿಸ್ಬಿಡ್ತೇನೆ, ಸಭೆಗೆ ಸೇವೆಗಳಿಗೆ ಏನ್ ನಡೆಯಲಿಕ್ಕಿದೆ ಎಂಬುದಾಗಿ ಹೇಳುತ್ತೇನೆ. ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಆಲಯವು ಮೇಘದಿಂದ ತುಂಬಿತ್ತು. ಹಂಗಂದ್ರೆ ದೇವರ ಪ್ರಸನ್ನತೆಯಿಂದ ದೇವರ ಆಲಯ ಏನಾಗುತ್ತೆ, ತುಂಬಲ್ಪಡುತ್ತದೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಗಮನಿಸಿರಿ, ಆಗ ಕರ್ತನ ಮಹಿಮೆಯ ಪ್ರಕಾಶವು ಅಂಗಳಗಳಲ್ಲಿ ತುಂಬುತ್ತೆ. ನಾನು ಅಪ್ಪ ಸಮ್ಮುಖದಲ್ಲಿ ಕೂತ್ಕೊಂಡು ಕೇಳುವಾಗ ಅದೇ ಯೆಹೆಜ್ಕೇಲ ಪ್ರವಾದನೆ ಪುಸ್ತಕದಲ್ಲಿ ಅಪ್ಪ ಹೇಳಿದರು, ಇದಕ್ಕೆ ನಾನು ಅರ್ಥ ಹೇಳ್ತೀನಿ. ಹಬ್ಬದ ದಿವಸದಲ್ಲಿ ಜನರು, ನನ್ನ ಪರಿಶುದ್ಧ ಬಂದರು, ನನ್ನ ಕುರಿಗಳು ಹೇಗೆ ಬರ್ತದೋ ಹಾಗೆಯೇ ಪ್ರತಿಯೊಂದು ವಾರವೂ ಕೂಡ ಸಭೆಯ ಆರಾಧನೆಗೆ, ಸಬ್ಬ ದಿನಕ್ಕೆ, ಹಬ್ಬಗಳಲ್ಲಿ ಕೂಡಿ ಬರುವಂತ ರೀತಿಯಲ್ಲಿ ಜನರು ಕೂಡಿ ಬರುತ್ತಾರೆ. ಆಲಯದಲ್ಲಿ ದೇವರ ಮಹಿಮೆ ತುಂಬಿಕೊಂಡಿರುತ್ತದೆ. ಕಣ್ಣುಗಳು ಮುಚ್ಚಿದವರಾಗಿ